ಇನ್ನು ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಲು ಸಾಲು ಇನ್ವೆಸ್ಟಿಗೇಷನ್ಗಳಾಗ್ತಾ ಇದೆ, ಮತ್ತೊಂದು ಕಡೆ ಮಾನವ ಹಕ್ಕುಗಳ ಆಯೋಗ ಕೂಡ ಇದರಲ್ಲಿ ಎಂಟ್ರಿ ಆಗಿತ್ತು. ಈಗ ಈ ಪ್ರಕರಣದಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಹಿತಿಯನ್ನು ಕೋರಿ ಸಿಐಡಿಗೆ ಮಕ್ಕಳ ಆಯೋಗ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಮಸ್ಯೆಯಾದ ಮಕ್ಕಳ ಸಂಖ್ಯೆ ಎಷ್ಟು, ಮಕ್ಕಳ ಪರಿಸ್ಥಿತಿ ಈಗ ಏನಾಗಿದೆ, ವಿವರವನ್ನು ಕೊಡಿ ಅಂಥೇಳಿ ನೋಟಿಸ್ನಲ್ಲಿ ಉಲ್ಲೇಖಿಸಿದೆ. ಮಕ್ಕಳಿಗೆ ಸಮಸ್ಯೆ ಆಗಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ಈ ದೂರು ಬಂದಂತಹ ಬೆನ್ನಲ್ಲೇ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುವುದಕ್ಕೆ ಆಯೋಗ ಮುಂದಾಗಿದೆ. ಹಾಗಾಗಿಯೇ ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆಯಲ್ಲ, ಮಾಹಿತಿಯನ್ನು ಕೋರಿ ನೋಟಿಸನ್ನು ಕಳುಹಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅವತ್ತು RCBಯ ಸಂಭ್ರಮಾಚರಣೆಯಲ್ಲಿ ಅತಿ ಹೆಚ್ಚು ಜನ ಭಾಗಿಯಾಗಿದ್ದು ಯೂತ್ಸು ತಮ್ಮ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಮಕ್ಕಳ ಪರಿಸ್ಥಿತಿ ಏನು, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ರಿ, ಎಲ್ಲಿ ನಿರ್ಲಕ್ಷ್ಯ ಆಯಿತು, ಎಲ್ಲದರ ಬಗ್ಗೆಯೂ ಕೂಡ ವಿವರವನ್ನು ಸಂಗ್ರಹಿಸೋದಕ್ಕೆ ಈಗ ಮಕ್ಕಳ ಆಯೋಗ ಕೂಡ ಮುಂದಾಗಿರುವಂಥದ್ದು. ಈ ಹಿಂದೆ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿತ್ತು. ಜೊತೆಗೆ ನೀವು ಕೊಡ್ತಾ ಇರುವಂತಹ ಕಾಂಪನ್ಸೇಷನ್ ಏನಿದೆ ಅದು ಸಾಲಲ್ಲ, ಅದನ್ನು ಹೆಚ್ಚು ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗ ಮಕ್ಕಳ ಆಯೋಗ ಕೂಡ RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿದೆ. ಮಕ್ಕಳ ಆಯೋಗದ ಎಂಟ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಜೊತೆಗೆ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಪ್ರೇಮ್, ಸದ್ಯಕ್ಕೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಭಾರಿ ಮುಜುಗರ, ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರವೇ ನೇರ ಕಾರಣ ಅಂತೇಳಿ ಚರ್ಚೆ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ಒಂದಷ್ಟು ಮಾಹಿತಿಗಳನ್ನ ಸರ್ಕಾರ ಮುಚ್ಚಿಡ್ತಾ ಇದೆ ಎನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಮಾಹಿತಿಯನ್ನ ಬಿಟ್ಕೊಡ್ತಾನೆ ಇಲ್ಲ ಎನ್ನುವಂತ ಅನುಮಾನ ವ್ಯಕ್ತವಾಗಿ ಮಕ್ಕಳ ಆಯೋಗಕ್ಕೆ ದೂರುಗಳು ಕೂಡ ದಾಖಲಾಗಿವೆ. ಆ ಕಾರಣಕ್ಕೋಸ್ಕರ ಈಗ ಮಕ್ಕಳ ಆಯೋಗ CIDಗೆ ಪತ್ರವನ್ನು ಬರೆದು ಈ ಪ್ರಕರಣದಲ್ಲಿ ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಷ್ಟು ಜನ ಮಕ್ಕಳು ಗಾಯಗೊಂಡಿದ್ದಾರೆ, ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡಿಸಿದ್ದೀರಾ, ಮತ್ತು ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೋರಿರುವಂತೂ ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಇನ್ನೇ ಯಾವುದೇ ರೀತಿಯಂತ ಉತ್ತರವನ್ನ CIDಯಿಂದ ಸಿಕ್ಕಿಲ್ಲ. ಮಕ್ಕಳ ಆಯೋಗ ಎಂಟ್ರಿ ಆಗಿ ಅವರಿಗೆ ಸಂಬಂಧಪಟ್ಟಂತೆ ಯಾರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 13 ವರ್ಷದ ಬಾಲಕಿ ಮೃತಪಟ್ಟಿದ್ದು ಗೊತ್ತಿದೆ. ಅದೇ ರೀತಿಯಲ್ಲಿ ಮತ್ತಷ್ಟು ಮಕ್ಕಳು ಗಾಯಗೊಂಡಿರೋ ಬಗ್ಗೆ ಮಾಹಿತಿ ಇದ್ರೆ ಮಕ್ಕಳ ಆಯೋಗಕ್ಕೆ ತಲುಪಿಸಿ ಅಂತೇಳಿ ಈಗ ಮಾಹಿತಿಯನ್ನ ಕೋರಿರುವಂಥದ್ದು. CID ಕೊಡ್ತಾ ಅಥವಾ ಸಂಬಂಧಪಟ್ಟಂತ DHOಗಳು ಮಾಹಿತಿಯನ್ನ ಕೊಡ್ತಾರಾ ಇಲ್ವ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇರೋದೇ ಅದಕ್ಕೋಸ್ಕರ. ಸೊ ಇಲ್ಲಿ ಅಲ್ಲಿ ಮೃತಪಟ್ಟಿರೋರಲ್ಲೂ ಕೂಡ ಮಕ್ಕಳು ಇದ್ದಾರೆ. ಅಂದರೆ 14 ವರ್ಷದ ದೇವಾಂಶಿ ಅವರೆಲ್ಲ ಮೃತಪಟ್ಟರಲ್ಲ. ಸೊ ಹಾಗಾಗಿ ಸಾವು ಆಗಿದೆ, ಗಾಯಗಳು ಆಗಿದೆ. ಅಂಥ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಯೋಗದ ಕರ್ತವ್ಯ. ಈಗ ಅವರು ಕೂಡ ಇಂಟರ್ಫಿಯರ್ ಆಗಿದ್ದಾರೆ. CID ಎನ್ಕ್ವೈರಿ ಮಾಡ್ತಿರೋದ್ರಿಂದ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಕೊಡ್ತಾರೆ.